ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಪೂತನೆಯ ಸಂಹಾರದ ಬಗ್ಗೆ ಕೇಳಿದೆವು. ಇಂದು ಕಂಸ ಕಳುಹಿಸಿದ ಮತ್ತೊಬ್ಬ ಕ್ರೂರ ರಾಕ್ಷಸ ತೃಣಾವರ್ತನ ಕಥೆಯನ್ನು ತಿಳಿಯೋಣ. ಸುಂಟರಗಾಳಿಯ ರೂಪದಲ್ಲಿ ಬಂದು ಇಡೀ ಬೃಂದಾವನವನ್ನೇ ಅಸ್ತವ್ಯಸ್ತಗೊಳಿಸಿದ ಈ ರಾಕ್ಷಸನ ಗುರಿ ಸಾಕ್ಷಾತ್ ಕೃಷ್ಣನಾಗಿದ್ದ. ಧೂಳು ಮತ್ತು ಕತ್ತಲೆಯಿಂದ ಆವೃತವಾದ ಆ ಭಯಾನಕ ಕ್ಷಣದಲ್ಲಿ ರಾಧಿಯ ಸ್ಥಿತಿ ಹೇಗಿತ್ತು ಗೊತ್ತಾ? ಒಂದು ಮಧ್ಯಾಹ್ನ ಕೃಷ್ಣನು ಯಶೋದೆಯ ಮಡಿಲಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಗಾಳಿ ಜೋರಾಗಿ ಬೀಸಕೊಡಗಿತು. ತೃಣಾವರ್ತನು ಸುಂಟರಗಾಳಿಯ ರೂಪ ಧರಿಸಿ ಬಂದಿದ್ದ. ಬೃಂದಾವನದ ಮನೆಗಳು ನಡುಗಿದವು, ಮರಗಳು ಬುಡಮೇಲಾದವು. ಧೂಳಿನಿಂದಾಗಿ ಯಾರಿಗೂ ಯಾರೂ ಕಾಣದಂತಾಯಿತು. ಆ ಸಂದರ್ಭವನ್ನು ಬಳಸಿಕೊಂಡು ತೃಣಾವರ್ತನು ಪುಟ್ಟ ಕೃಷ್ಣನನ್ನು ಆಕಾಶಕ್ಕೆ ಎತ್ತಿಕೊಂಡು ಹೋಗ್ತಾನೆ. ಯಶೋದೆ ಮತ್ತು ಗೋಪಿಕೆಯರು ಗಾಬರಿಯಿಂದ ಕೃಷ್ಣನಿಗಾಗಿ ಅಳತೊಡಗಿದರು. ಇಡೀ ಬೃಂದಾವನವೂ ಭಯದಿಂದ ಓಡುತ್ತಿರುವಾಗ ರಾಧೆ ಮಾತ್ರ ಕಣ್ಣು ಮುಚ್ಚಿ ಶಾಂತವಾಗಿ ಪ್ರಾರ್ಥಿಸುತ್ತಿದ್ದಳು. ಅವಳಿಗೂ ಆತಂಕವಿತ್ತು, ಆದರೆ ಅವಳ ಪ್ರೇಮಕ್ಕೆ ತಿಳಿದಿತ್ತು ತನ್ನ ಪ್ರಿಯತಮನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ ಎಂದು. ಕೃಷ್ಣ, ನೀನು ಇಡೀ ಜಗತ್ತನ್ನೇ ಹೊರುವವನು, ಈ ಸಣ್ಣ ಗಾಳಿ ನಿನ್ನನ್ನು ಏನು ಮಾಡೀತು ಎಂದು ಅವಳು ಮನಸ್ಸಿನಲ್ಲೇ ಸ್ಮರಿಸುತ್ತಿದ್ದಳು. ರಾಧೆಯ ಪ್ರೇಮವು ಕೃಷ್ಣನಿಗೆ ಮತ್ತಷ್ಟು ಶಕ್ತಿಯನ್ನು ನೀಡಿತು. ಆಕಾಶದ ಎತ್ತರಕ್ಕೆ ಹೋದ ಕೃಷ್ಣನು ತನ್ನ ತೂಕವನ್ನು ಒಮ್ಮೆಲೆ ಹೆಚ್ಚಿಸಿಕೊಳ್ತಾನೆ. ತೃಣಾವರ್ತನಿಗೆ ಆ ಸಣ್ಣ ಮಗುವಿನ ಭಾರವನ್ನು ತಡೆಯಲಾಗಲಿಲ್ಲ. ಇಡೀ ಬ್ರಹ್ಮಾಂಡದ ಭಾರ ಕೃಷ್ಣನಲ್ಲಿದೆ ಎಂದು ಆ ರಾಕ್ಷಸನಿಗೆ ಅರಿವಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಕೃಷ್ಣನು ಅವನ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದಾಗ ರಾಕ್ಷಸನು ಕೆಳಕ್ಕೆ ಬಿದ್ದು ಪ್ರಾಣ ಬಿಡುತ್ತಾನೆ. ಧೂಳೆಲ್ಲ ಅಡಗಿದ ಮೇಲೆ ಕೃಷ್ಣನು ಒಂದು ದೊಡ್ಡ ಬಂಡೆಯ ಮೇಲೆ ನಗತ್ತಾ ಕುಳಿತಿರುವುದನ್ನು ಕಂಡು ಎಲ್ಲರೂ ನಿಟ್ಟುಸಿರು ಬಿಡುತ್ತಾರೆ. ಸ್ನೇಹಿತರೆ, ಎಂತಹ ಸಂಕಷ್ಟ ಬಂದರೂ ಭರವಸೆ ಕಳೆದುಕೊಳ್ಳಬಾರದು ಎಂದು ಈ ಕಥೆ ನಮಗೆ ಕಲಿಸುತ್ತದೆ. ರಾಧೆಯ ಪ್ರೇಮ ಕೃಷ್ಣನಿಗೆ ಕವಚದಂಟಿದ್ದರೆ ಕೃಷ್ಣನ ಶಕ್ತಿ ಜಗತ್ತಿಗೆ ಆಸರೆಯಾಗಿತ್ತು. ನಾಳೆಯ ಭಾಗದಲ್ಲಿ ಕೃಷ್ಣನು ಮಣ್ಣು ತಿಂದಾಗ ಯಶೋದೆಗೆ ಬ್ರಹ್ಮಾಂಡ ದರ್ಶನ ಮಾಡಿಸಿದ ಆ ಅದ್ಭುತ ಘಟನೆಯನ್ನು ತಿಳಿಯೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.